ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಯಾವುದು ಅಂತ ನೋಡೋಣ. ಫಸ್ಟಿಗೆ ಒಂದು 5ರಿಂದ 6 ಬಾದಾಮಿ ಮತ್ತು ಒಂದು ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ಖರ್ಜೂರ ಇದೆಲ್ಲ ತಗೊಂಡು ನೀಟಾಗಿ ಫ್ರೈ ಮಾಡೋದಾದರೆ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಹಾಕ್ಬೋದು ಮಿಕ್ಸಿಗೆ. ನಾನು ಇದ್ಯಾವುದನ್ನು ಹುರ್ಕೊಂಡಿಲ್ಲ, ಹಾಗೆ ಸುಮ್ಮನೆ ಮಿಕ್ಸಿ ಮಾಡ್ತಿದ್ದೀನಿ. ಬಾದಾಮಿ ಗೋಡಂಬಿ ಎಲ್ಲನೂ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ಸಹ ಮಿಕ್ಸಿ ಮಾಡ್ಕೊಳ್ಳಿ. ಇದರಲ್ಲಿ ಬೀಜ ಇರುತ್ತೆ ಖರ್ಜೂರದಲ್ಲಿ, ಅದನ್ನೆಲ್ಲ ತೆಗೆದು ನೀಟಾಗಿ ಎಲ್ಲನೂ ತೆಗೆದು ಒಂದ್ಸರಿ ಮಿಕ್ಸಿ ಮಾಡ್ಕೊಳ್ಳಿ. ಈ ರೆಸಿಪಿನ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲೇ ಮಾಡ್ಬೋದು. ಒಂದೊಂದು ಮಕ್ಕಳು ಬಾದಾಮಿ ತಿನ್ನಲ್ಲ, ಗೋಡಂಬಿ ತಿನ್ನಲ್ಲ, ಖರ್ಜೂರ ತಿನ್ನಲ್ಲ. ಈ ಥರ ಮಿಕ್ಸ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಎಲ್ಲರೂ ತಿಂತಾರೆ, ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀಟಾಗಿ ಈ ಥರ ಮಿಕ್ಸಿ ಮಾಡ್ಕೊಳ್ಳಿ. ಉಂಡೆ ಥರ ಆಗುತ್ತೆ ನೋಡಿ, ಸ್ಮೂತಾಗಿ ಬಂದಿದೆ. ನೀಟಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ತೊಟ್ಟೆಗೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಸಕ್ಕರೆ ಏನೂ ಬೇಡ, ಯಾಕಂದರೆ ಇದು ಖರ್ಜೂರನೇ ಸ್ವೀಟ್ ಇರುತ್ತೆ, ತುಂಬ ಸ್ವೀಟ್ ಇರುತ್ತೆ, ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಬೋದು. ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಈ ಥರ ತುಪ್ಪನ ಎಲ್ಲ ಕಡೆ ನೀಟಾಗಿ ಈ ಥರ ಹಚ್ಚಿ, ಅದಾದಮೇಲೆ ನಾವೇನು ಪೇಸ್ಟ್ ಮಾಡಿರ್ತೀವಲ್ವ ಅದನ್ನು ಇದ್ರ ಮೇಲೆ ನೀಟಾಗಿ ಈ ಥರ ಮಾಡಿ ಅಂದರೆ ನೀವು ನಾವು ಫ್ರಿಜ್ಜಲ್ಲಿ ಇಡ್ತಿದ್ದೀನಿ, ಅದಕ್ಕೆ ಈ ಥರ ಮಾಡ್ತಿದ್ದೀನಿ. ನೀವು ಫ್ರಿಜ್ ಬೇಡ ಅಂದರೆ ಲಾಸ್ಟಲ್ಲಿ ತೋರಿಸ್ತೀನಿ. ಫ್ರಿಜ್ ಬೇಡ ಅಂದರೆ ಯಾವ ಥರ ಮಾಡಬೇಕು ಅಂತ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ. ಈ ಥರ ಮಾಡಿ ನೀಟಾಗಿ ಈ ಥರ ಎಲ್ಲ ಕಡೆನೂ ದಪ್ಪ ಬೇಡ, ತೆಳ್ಳಗಿರಲಿ, ಪೇಡೆ ಥರ ಬರುತ್ತೆ. ಇದಾದಮೇಲೆ ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಡಿ. ನೋಡಿ ಯಾವ ಥರ ಬಂದಿದೆ ಅಂತ. ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ಈ ಥರ ಬರುತ್ತೆ ನೋಡಿ, ಕಲರ್ ಚೇಂಜ್ ಆಗಿದೆ. ಫ್ರಿಜ್ಜಲ್ಲಿ ಇಟ್ಟ ತಕ್ಷಣ ಈ ಥರ ಕಲರ್ ನೋಡಿ. ಹಾಫ್ ಆನ್ ಅವರ್ ಆದಮೇಲೆ ಈ ಥರ ನೀಟಾಗಿ ಬಂದಿದೆ. ಅದನ್ನು ನೀಟಾಗಿ ಈ ಥರ ರಿಮೂವ್ ಮಾಡಿ. ಒಂಚೂರು ಅಂಟ್ಕೊಳ್ಳಲ್ಲ, ಯಾಕೆಂದರೆ ಕೆಳಗಡೆ ಎಣ್ಣೆ ಅಥವಾ ತುಪ್ಪ ಹಾಕಿರ್ತೇವಲ್ವ, ತಟ್ಟೆಗೆ ಹಿಡ್ಕೊಳ್ಳಲ್ಲ ಅದು. ನೀಟಾಗಿ ಈ ಥರ ಅದನ್ನ ತೆಗೀರಿ. ನೋಡಿದೆ, ಒಂದು ಸ್ವಲ್ಪನೂ ಅಂಟಿಲ್ಲ ತಟ್ಟೆಗೆ, ಎಷ್ಟು ನೀಟಾಗಿ ಬಂದಿದೆ ಹೌದಾ, ನೋಡಿದ್ರಲ್ಲ. ಅದಾದಮೇಲೆ ಇದನ್ನು ನೀವು ಕಟ್ ಮಾಡ್ಕೊಬೋದು. ಟ್ರಯಾಂಗಲ್ಲು, ಸ್ಕ್ವಯರು, ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕ್ವಯರ್ ಥರ ಕಟ್ ಮಾಡ್ತಿದ್ದೀನಿ, ಪೇಡೆ ಥರ. ನೀಟಾಗಿ ಒಂದು ಕಟ್ ಮಾಡ್ಕೊಳ್ಳಿ. ಏನು ಅಂಟ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ ಪೇಡೆ ಥರ. ಗಟ್ಟಿಯಾಗಿ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ, ಗಟ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಯಾವ ಥರ ಬಂದಿದೆ ಅಂತ. ಒಂದು ಪೀಸ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಏನು ಹಿಡ್ಕೊಳ್ಳಲ್ಲ, ಅಂಟ್ಕೊಳ್ಳಲ್ಲ, ಪೇಡ ಥರ ಬಂದಿದೆ. ಈ ಥರ ಬಂತು. ನಾನು ಅದಕ್ಕೆ ಸ್ವಲ್ಪ ಡೆಕೋರೇಷನ್ಗೆ ಅಂತ ಈ ಥರ ಇಟ್ಟು ಒಂದೊಂದೇ ಗೋಡಂಬಿ ಅದ್ರ ಮೇಲೆ ಇಡ್ತಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿ ಮೇಲೆ ಹಾಕಬೇಕು, ಅದಕ್ಕೆ ನಾನು ಸ್ವಲ್ಪ ಒಣ ಕೊಬ್ಬರಿನೂ ತುರಿದು ಇಟ್ಕೊಂಡಿನಿ. ನೀವು ಬೇಕಾದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ, ಅಂದರೆ ಚೆನ್ನಾಗಿ ಬರುತ್ತೆ ಅಂತ. ಇಲ್ಲ ಹಾಕಿದರೆ ಅಟ್ರಾಕ್ಷನ್ ಅನಿಸುತ್ತೆ, ತಿನ್ನೋರ್ಗೂ ತಿನ್ಬೇಕು ಅನಿಸುತ್ತೆ, ನೋಡೋರ್ಗೂ ಚೆನ್ನಾಗಿರುತ್ತೆ. ಒಣ ಕೊಬ್ಬರಿನ ಸ್ವಲ್ಪ ಈ ಥರ ಹಾಕಿದರೆ ಪೇಡ ರೆಡಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಚಿಕ್ಕವರೆಲ್ಲ. ವಿತೌಟ್ ಗ್ಯಾಸ್ ಮಾಡ್ಬೋದು. ಒಂದು 15 ನಿಮಿಷದಲ್ಲಿ ಮಾಡ್ಬೋದು ಅಷ್ಟೇ. ಈ ಥರ ರೆಡಿ. ಅದು ಬೇಡಪ್ಪ ಅಂತಂದರೆ ನಾನು ಸ್ವಲ್ಪ ಅದರಲ್ಲೇ ತೆಗೆದಿಟ್ಟಿದ್ದೆ. ಈ ಥರ ಉಂಡೆ ಥರ ಇತ್ತಲ್ಲ, ಅದರಲ್ಲೇ ಸ್ವಲ್ಪ ಎತ್ತಿಟ್ಟಿದ್ದೆ.
ಇನ್ನೊಂದು ಥರ ತೋರಿಸೋಣ ಅಂತ. ಈ ಥರ ರೋಲ್ ಮಾಡ್ಕೊಂಡು ಒಂದೊಂದೇ ಚಿಕ್ಕ ಚಿಕ್ಕದಾಗಿ ಉಂಡೆ ಥರ ಮಾಡ್ಕೊಳ್ಳಿ. ಫ್ರಿಜ್ ಇಲ್ಲ, ಫ್ರಿಜ್ ಬೇಡ, ಫ್ರಿಜ್ಜಲ್ಲಿಟ್ಟರೆ ತಣ್ಣಗಿರುತ್ತೆ, ಕೋಲ್ಡ್ ಆಗುತ್ತೆ ಅಂತಂದರೆ ಈ ಥರ ಜಸ್ಟ್ ಉಂಡೆ ಮಾಡಿ, ಅದೇನು ಗಟ್ಟಿರಲ್ಲ, ಮೆತ್ತಗಿರುತ್ತಲ್ವ, ಉಂಡೆ ಮಾಡಿ ಒಂದೊಂದೇ ನೀಟಾಗಿ ಉಂಡೆ ಮಾಡಿ ಅದಕ್ಕೆ ಬೇಕಂದರೆ ಮೇಲ್ಗಡೆ ಗೋಡಂಬಿ, ದ್ರಾಕ್ಷಿ, ಕೊಬ್ಬರಿ ಏನಾದರೂ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ಅದು ಫ್ರಿಜ್ಜಲ್ಲಿ ಇರೋದಕ್ಕೆ ಚೌಕ ಥರ ಮಾಡ್ಕೋಬೋದು, ಬೇಡ ಅಂದರೆ ಈ ಥರ ಉಂಡೆ ಥರ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಿನಿಶಿಂಗ್. ಥ್ಯಾಂಕ್ ಯು ಆಲ್.